ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ಇವತ್ತಿನ ರೆಸಿಪಿ ಬಂದು ರೋಡ್ ಸ್ಟೈಲ್ ಅಥವಾ ಸ್ಟ್ರೀಟ್ ಸ್ಟೈಲ್ ಗೋಲ್ಗಪ್ಪ ಅಥವಾ ನೀವು ಪಾನಿಪುರಿ ಅಂತ ಹೇಳ್ಬೋದು. ಮೊದಲಿಗೆ ಪಾನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಕಮ್ಮಿ ಸ್ಪೈಸಸ್ಸಿಂದ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಖಾರಕ್ಕೋಸ್ಕರ ಹಸಿಮೆಣಸಿನ್ಕಾಯಿ ಒಂದು 3 ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಕಟ್ಟು ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೊಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ನಿಮಗೆ ತುಂಬ ಸ್ಪೈಸಿ ಆಗಬೇಕು ಅಂದರೆ ನೀವು ಇದಕ್ಕೆ ಕಾಳು ಮೆಣಸು ಮತ್ತು ಶುಂಠಿನ ಸಹ ಸೇರಿಸ್ಬೋದು. ಬಟ್ ನಾನು ತುಂಬ ಸ್ಪೈಸಿ ಮಾಡ್ತಾ ಇಲ್ಲ, ಸ್ವಲ್ಪ ಖಾರವಾಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಇದನ್ನ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಈ ಪೇಸ್ಟ್ ಏನಿದೆ, ನೀವು ಈ ಪೇಸ್ಟ್ನ 1 ವಾರ ಫ್ರಿಡ್ಜಲ್ಲಿ ಪ್ರಿಸರ್ವ್ ಮಾಡ್ಬೋದು. ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಂಡು ಇಡ್ಬೋದು. ನಾನಿಲ್ಲಿ ಬರೀ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಳ್ತೀನಿ, ಇಷ್ಟನ್ನು ಯೂಸ್ ಮಾಡ್ತಿಲ್ಲ. ನಾನು ಹೀಗೆ ಇದನ್ನ ರೆಫ್ರಿಜರೇಟ್ ಮಾಡಿ ನೆಕ್ಸ್ಟ್ ಟೈಮ್ ಅದನ್ನ ಯೂಸ್ ಮಾಡ್ತೀನಿ. ಸೊ ನನಗೆ ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ಅದೇ ಜಾರದ ನೀರನ್ನ ನಾನು ಅದಕ್ಕೆ ಹಾಕ್ತೀನಿ. ಮತ್ತು ನಾನೀಗ ಅದಕ್ಕೆ ಒಂದು ಹಾಫ್ ನಿಂಬೆಹಣ್ಣು, ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಅರ್ಧ ಚಟ್ಟೆ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ನೀವು ಬೇಕಾದ್ರೆ ನಿಂಬೆಹಣ್ಣು ಬದಲು ಹುಣಸೆ ಹಣ್ಣು ಹುಳಿ ಸಹ ಬಿಡ್ಬೋದು. ಮತ್ತು ನಾನೀಗ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಆಮ್ಚೂರು ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ತುಂಬ ಸ್ಪೈಸಿ ತಿನ್ನೋರು ಬೇಕಾದ್ರೆ ಇದಕ್ಕೆ ಗರಂ ಮಸಾಲ ಸಹ ಆ್ಯಡ್ ಮಾಡ್ಕೊಬೋದು. ನಾನು ಮೊದಲೇ ಹೇಳ್ದಂಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ನಾನು ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಎಷ್ಟು ನೀರಿನ ಹದ ಬೇಕು ನೀವು ಅಷ್ಟು ನೀರನ್ನ ನೋಡಿ, ಖಾರ ನೋಡಿ ಹಾಕೋಬೋದು. ಈಗ ಪಾನಿ ರೆಡಿಯಾಗಿದೆ. ಮತ್ತು ಪುರಿಯೊಳಗೆ ಸ್ಟಫ್ ಮಾಡೋಕ್ಕೆ ನಾನಿಲ್ಲಿ ಆಲೂಗೆಡ್ಡೆ ಮತ್ತು ಒಂದು 4 hours ನೆನೆಸಿಟ್ಟಿದ್ದಂತಹ ಕಡಲೆಕಾಳನ್ನ ನಾನಿಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಕಡಲೆಕಾಳು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಆಲೂಗೆಡ್ಡೆ ಸಿಪ್ಪೆನ ತೆಗೆದು ಕಡಲೆಕಾಳು ಆಲೂಗೆಡ್ಡೆ ಎರಡನ್ನೂ ಸ್ಮ್ಯಾಶ್ ಮಾಡಿ ಇಡ್ತಾ ಇದ್ದೀನಿ. ಮತ್ತು ನಾನು ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಚಾಟ್ ಮಸಾಲಾನ ಸೇರಿಸಿ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ನನಗೆ ಸ್ಟಫಿಂಗ್ಗೆ ಈರುಳ್ಳಿ ಮತ್ತು ಕ್ಯಾರೆಟ್ ಬೇಕು. ಸೊ ನಾನು ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಈರುಳ್ಳಿ, ಸಣ್ಣದಾಗಿ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ಸಹ ರೆಡಿ ಮಾಡಿದ್ದೀನಿ. ಸ್ಟಫಿಂಗ್ ಸಹ ರೆಡಿ ಆಯಿತು. ಈಗ ನಾನು ಆಗಲೇ ಮಾಡಿಟ್ಕೊಂಡಿರೋಂತಹ ಪಾನಿನ ಒಂದು ಬೌಲಲ್ಲಿ ಇಟ್ಟಿದ್ದೀನಿ. ಮತ್ತು ಪೂರಿನ ನಾನು ಮಧ್ಯದಲ್ಲಿ ತೂತ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಮತ್ತು ಈಗ ಇದಕ್ಕೆ ನಾನು ಸ್ಟಫಿಂಗಿಗೆ ಮಾಡ್ಕೊಂಡಿದ್ದಂತಹ ಆಲೂಗಡ್ಡೆ ಮತ್ತು ಕಡಲೆಕಾಳನ್ನ ಹಾಕ್ತಾ ಇದ್ದೀನಿ. ಮತ್ತು ಈಗ ಇದಕ್ಕೆ ನಾನು ಈರುಳ್ಳಿ ಮತ್ತು ಇದನ್ನು ಸೇಮ್ ಪ್ರೊಸೀಜರ್, ಅದಕ್ಕೆ ಎಲ್ಲದಕ್ಕೂ ಫಿಲ್ ಮಾಡ್ತಾ ಬರ್ತೀನಿ. ಈರುಳ್ಳಿ ಮತ್ತು ಸಣ್ಣದಾಗಿ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟು. ನೀವು ಇದರಲ್ಲಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ಬೋದು. ಮತ್ತು ಕೆಲವರು ಕೆಚಪ್ ಯೂಸ್ ಮಾಡ್ತಾರೆ, ಕೆಚಪ್ ಸಹ ಯೂಸ್ ಮಾಡ್ಬೋದು. ಬಟ್ ನಾನು ಸಿಂಪಲಾಗಿ ಮಾಡ್ತಾ ಇದ್ದೀನಿ, ತುಂಬ ಕ್ವಿಕ್ಕಾಗಿ ಆಗುತ್ತೆ ಇದು. ಸೊ ಇದಕ್ಕೆ ನಾನೀಗ ಖಾರ ಸೇವ್ ತೊಗೊಂಡಿದ್ದೀನಿ. ಪ್ಲೈನ್ ಸೇವ್ ಸಹ ತೊಗೊಬೋದು. ಬಟ್ ನನಗೇನು ಮಸಾಲೆ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಖಾರ ಸೇವ್ ತೊಗೊಂಡಿದ್ದೀನಿ. ಸೊ ಇದನ್ನು ನಾನೀಗ ಹಾಕ್ತಾ ಇದ್ದೀನಿ. ಸೊ ನೀವು ರೋಡ್ ಸೈಡ್ ಏನು ಗೋಲ್ಗಪ್ಪ ತಿಂತೀರಾ ಅದೇ ಟೇಸ್ಟು ಮನೇಲಿ ಸಿಂಪಲಾಗಿ ಮಾಡಿಕೊಂಡು ನೀವು ತಿನ್ಬೋದು. ನಾನು ಪೂರಿ ಹೇಗೆ ಮಾಡಿದೆ ಅನ್ನೋದು ನಿಮಗೆ ಅಪ್ಕಮಿಂಗ್ ವಿಡಿಯೋದಲ್ಲಿ ಹಾಕ್ತೀನಿ. ನೀವು ರೋಡ್ ಸೈಡ್ ತಿನ್ನೋದಕ್ಕಿಂತ ಮನೇಲೇ ಮಾಡ್ಕೊಂಡು ತಿನ್ನಿ. ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್